ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಒಂದು ಸ್ಯಾರಿ ಆರ್ಡ್ರ್ ಇದೆ. ಅವರು ಒಂದು ಸಿಂಪಲ್ ಆಗಿರೋ ಕ್ರೋಶಾ ಡಿಸೈನ್ ಹಾಕಿ ಅಂತ ಹೇಳಿದ್ದಾರೆ. ರೆಡ್ಡು ಮತ್ತು ರಾಮ ಗ್ರೀನು, ಡಾರ್ಕ್ ಗ್ರೀನ್ ಇದೆ. ಇದಕ್ಕೆ ನೋಡಿ ಆಲ್ರೆಡಿ 2 ಸ್ಟೆಪ್ ಹಾಕಿದ್ದೀನಿ. ಬಿಕಾಸ್ ಇದು ಯೂಶ್ವಲಿ ಗೊತ್ತಿರುತ್ತೆ ಎಲ್ರಿಗೂ, ಸುಮ್ಮನೆ ಲೆಂತಿ ಆಗುತ್ತೆ ವಿಡಿಯೋ ಅಂತ ನಾನು ಮಾಡಲಿಲ್ಲ. 2 ಸ್ಟೆಪ್ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ನಾನು 1 ಸಿಂಗಲ್ ಕ್ರೋಶಾ 2 ಚೈನ್, 1 ಸಿಂಗಲ್ ಕ್ರೋಶಾ 2 ಚೈನ್ ಹಾಕಿದ್ದೀನಿ ಈ ಥರ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ 3 ಡಬಲ್ ಕ್ರೋಶಾ 2 ಚೈನ್, 3 ಡಬಲ್ ಕ್ರೋಶಾ 2 ಚೈನ್. ಅದು ಗ್ಯಾಪು ನೋಡಿ, ಇಲ್ಲೊಂದು ಗ್ಯಾಪ್ ಬಿಟ್ಟು ಒಂದು ಗ್ಯಾಪಲ್ಲಿ ನಾನು ತ್ರಿಬಲ್ ಕ್ರೋಶಾ ಹಾಕ್ಕೊಂಡಿದ್ದೀನಿ. ಒಂದು ಗ್ಯಾಪಲ್ಲಿ ಹಾಗೆ ಖಾಲಿ ಬಿಟ್ಟಿದ್ದೀನಿ, ಈ ಥರ ಹಾಕ್ಕೊಂಡಿದ್ದೀನಿ. ಇದು ಈಗ ಆ್ಯಕ್ಚುಲಿ ಕಾಮನ್ನಾಗಿ ಕುಚ್ಚಾಕೋರಿಗೆ ಎಲ್ಲ ಈಸಿಯಾಗಿ ಬರುತ್ತಲ್ವ, ಸೊ ಹಾಗಾಗಿ ಇದನ್ನು ವೀಡಿಯೋ ಮಾಡಲಿಲ್ಲ. ನಾನು ಬೇಕು ಅಂತಲೇ ವೀಡಿಯೋ ಮಾಡಲಿಲ್ಲ. ನೋಡಿ, ಈಸಿ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫಸ್ಟು ಒಂದು ಸಿಂಗಲ್ ಸ್ಟೆಪ್ಪಲ್ಲಿ 2 ಚೈನ್ 1 ಸಿಂಗಲ್ ಕ್ರೋಶಾ. ಸೆಕೆಂಡ್ ಸ್ಟೆಪ್ಪಲ್ಲಿ ತ್ರಿಬಲ್ ಕ್ರೋಶಾ ಹಾಕಿ 2 ಚೈನ್ ತ್ರಿಬಲ್ ಕ್ರೋಶಾ, ಅದು ಗ್ಯಾಪ್ ಬಿಟ್ಟಿದ್ದೀನಿ. ಈಗ ಥರ್ಡ್ ಸ್ಟೆಪ್ಪಲ್ಲಿ ನಾನು ಈ ಗ್ರೀನ್ ಕಲರ್ ಥ್ರೆಡ್ಡಲ್ಲೇ ತೊಗೊತಿದ್ದೀನಿ, ರಾಮ ಗ್ರೀನ್ ಕಲರು. 6 ಎಳೆ ದಾರ ತೊಗೊಂಡಿದ್ದೀನಿ. ಅಲ್ಲಿ ನಾನು ನಾರ್ಮಲಾಗಿ 10 ನಂಬರ್ ಸೂಜಿ ಇದು ಕ್ರೋಶಾ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗು ಫಸ್ಟ್ ಒಂದು ಸಾರಿ ಲಾಕ್ ಮಾಡಿಕೊಂಡು ಇಲ್ಲಿ ಚೈನ್ ಹಾಕೋಣ. 2 ಚೈನ್ ಹಾಕಿ ನೋಡಿ, ಇಲ್ಲಿ ಬಂತಲ್ವ ಫಸ್ಟ್ ಗ್ಯಾಪ್ ಅಂತ, ಅಲ್ಲಿ ನಾನು ಸಿಂಗಲ್ ಕ್ರೋಶಾ ಹಾಕ್ಕೊತೀನಿ. ಸೇಮ್ ಸಿಂಗಲ್ ಕ್ರೋಶಾ 2 ಸಿಂಗಲ್ ಕ್ರೋಶಾ ಹಾಕ್ಕೊತೀನಿ. ಮತ್ತು ಸೇಮ್ 3 ಚೈನು, ಅದು ಎಷ್ಟು ಲೆಂತಿ ಬರುತ್ತೋ ಅಷ್ಟಕ್ಕೆ 3 ಚೈನ್ ಹಾಕ್ಕೊತಿದ್ದೀನಿ. ನಿಮಗೆ ಅದು 3 ಸಾಕಾಗುತ್ತೆ 3 ಚೈನು. ನಿಮಗೆ ಸ್ವಲ್ಪ ನೀವು ಟೈಟಾಗಿ ಹೇಳ್ಕೊಂಡ್ರೆ ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಷ್ಟಕ್ಕೆ ಸ್ಟಾಪ್ ಮಾಡಿ. ಸೇಮ್ ನೋಡಿ, ಮತ್ತು ಸೇಮ್ 2 ಚೈನ್, ನಾನಿಲ್ಲಿ 2 ಗ್ಯಾಪನ್ನು ಹಾಗೆ ಬಿಡ್ತಾಯಿದ್ದೀನಿ. ಸ್ಟಾರ್ಟಿಂಗು ಮತ್ತು ಸೆಕೆಂಡ್ ಒನ್ ಹಾಗೆ ಬಿಡ್ತಾಯಿದ್ದೀನಿ. ಈಗ ಮತ್ತು ಸೇಮ್ 3 ಚೈನ್ ಹಾಕಿ ಇಲ್ಲಿಗೆ 1 ಸಿಂಗಲ್ ಕ್ರೋಶಾ ಹಾಕಿ ಇಲ್ಲಿ 5 ಚೈನ್ ಹಾಕ್ತಿದ್ದೀನಿ. 1 2 3 4 5 5 ಚೈನ್ ಹಾಕ್ಬಿಟ್ಟು ಮತ್ತು ಅದೇ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶಾ ಹಾಕಿ. ಅಂದರೆ ಅಲ್ಲಿ ನಮಗೆ ಒಂದು ಸರ್ಕಲ್ ಥರ ಕ್ರಿಯೇಟ್ ಆಗುತ್ತೆ ನೋಡಿ, ಈ ಥರ. ಮತ್ತು ಸೇಮ್ 3 ಚೈನ್ 2 ಸಿಂಗಲ್ ಕ್ರೋಶಾ, 3 ಚೈನ್. ನೀವು ಇಲ್ಲಿ ಗ್ಯಾಪ್ ಇಲ್ಲಿ ತ್ರಿಬಲ್ ಕ್ರೋಶಾ ಹಾಕಿದ್ದೀನಲ್ವ, ಅದು ಅಲ್ಲಿ ಡಬಲ್ ಕ್ರೋಶಾ ಹಾಕಿದ್ದೀನಲ್ವ 3, ಅಲ್ಲಿ ನೀವು ಬೇಕು ಅಂದರೆ ಸಿಂಗಲ್ ಕ್ರೋಶಾ ಹಾಕ್ಕೋಬೋದು. ನಾನು ಚೈನ್ ಹಾಕ್ಬಿಟ್ಟು ಒಂದೇ ಸಲ ಲಾಕ್ ಮಾಡ್ಕೊತಿದ್ದೀನಿ. ಮತ್ತು ಸೇಮ್ 2 ಚೈನ್ ಮತ್ತು 3 ಚೈನ್ ಮತ್ತು 2 ಸಿಂಗಲ್ ಕ್ರೋಶಾ. ತುಂಬ ಈಸಿ ಇದೆ ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಸಿಂಪಲ್ಲಾಗೂ ಕಾಣುತ್ತೆ, ಗ್ರ್ಯಾಂಡಾಗೂ ಕಾಣುತ್ತೆ ಅಂತ. ಸಿಂಪಲ್ಲಾಗಿದೆ ನೋಡೋದಕ್ಕೆ. ನೋಡಿ, ನೀವು ಬೀಡ ಹಾಕ್ಕೊಂಡು ಜಾಸ್ತಿ ಬೀಡ ಹಾಕ್ಕೊಂಡ್ರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ನಾನು ಇವಾಗ ರಿಂಗ್ ಹಾಕಿದ್ದೀನಲ್ಲ, ಈ ಸ್ಟಾರ್ಟಿಂಗ್ ಸೆಕೆಂಡ್ ಲೇಯರ್ ಹಾಕೋದ್ನಲ್ವ ರೆಡ್ ಕಲರು, ಅಲ್ಲಿಗೂ ಬೇಕಾದ್ರೆ ನೀವು ಬೀಡನ್ನು ಹಾಕ್ಕೋಬೋದು ಇಲ್ಲಿ. ಮತ್ತು 3 ಚೈನ್ 1 ಸಿಂಗಲ್ ಕ್ರೋಶಾ, 5 ಚೈನ್ 4 5 ಮತ್ತು ಸಿಂಗಲ್ ಕ್ರೋಶಾ. ಇದೇ ಥರ ಅಂದರೆ ನಾನಿಲ್ಲಿ ಒಂದು ರಿಂಗ್ ಹಾಕಿ ಇಲ್ಲಿ 1 ರಿಂಗ್ ಹಾಕಿ ಇಲ್ಲಿ ಮತ್ತೆ 3 ಗ್ಯಾಪ್ ಬಿಟ್ಟಿದ್ದೀನಿ. ಹಾಗೆನಾ 3 ಕಡೆ ಗ್ಯಾಪ್ ಬಿಟ್ಟಿದ್ದೀನಿ. 1 ರಿಂಗು ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಕಡೆ ಬಿಟ್ಟಿದ್ದೀನಿ. ಒಂದು ಕುಚ್ಚಿಗೆ, ಇನ್ನೊಂದು ಇದು ಬರುತ್ತೆ ಹಾರ್ಚ್ ಬರುತ್ತಲ್ಲ, ಅದಕ್ಕೋಸ್ಕರ ಈ ಥರ ಹಾಕಿ ಸೇಮ್ ಕಂಟಿನ್ಯೂಸ್ ಆಗಿ ಈ ಥರ ಹಾಕಿಬಿಟ್ಟು ನಿಮಗೆ ನೆಕ್ಸ್ಟ್ ಲೆವೆಲ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇದು ರೆಡಿಯಾಗಿದೆ ನೋಡಿ. ಈ ಥರ ಚೈನ್ ಹಾಕ್ಕೊಂಡಿದ್ದೀನಿ, ಬೇಸ್ ಚೈನ, ರಿಂಗು 5 ಚೈನ್ಗೆ ರಿಂಗ್ ಹಾಕಿ ಇಲ್ಲಿ 3 ಕವರ್ ಮಾಡ್ಕೊಂಡಿದ್ದೀನಿ, 3 ಗ್ಯಾಪನ್ನು. ಇಲ್ಲಿ ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಲಾಕ್ ಮಾಡಿಕೊಂಡು
ಸ್ವಲ್ಪ ಚೈನ್ ಹಾಕ್ಕೊಂಡು ಅದನ್ನು ಕವರ್ ಮಾಡಿಕೊಂಡು ಕುಚ್ಚು ಹಾಕೋದಕ್ಕೆ ಬಿಟ್ಟಿದ್ದೀನಲ್ವ ಅದನ್ನು ಕವರ್ ಮಾಡಿಕೊಂಡು ಇಲ್ಲಿ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊತೀನಿ. ಈಗ ಇಲ್ಲಿ ಡಬಲ್ ಕ್ರೋಶ ಹಾಕ್ತೀನಿ. ಎಷ್ಟು ಡಬಲ್ ಕ್ರೋಶ ಅಂದರೆ 3 ಡಬಲ್ ಕ್ರೋಶ. ತುಂಬ ಈಸಿ, ತುಂಬ ಚೆನ್ನಾಗಿದೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. 3 ಡಬಲ್ ಕ್ರೋಶ ಹಾಕಿಬಿಟ್ಟು ಇಲ್ಲಿ ಈ ಸ್ಯಾರಿಲಿ ಕಾಪರ್ ಜರಿ ಇರೋದ್ರಿಂದ ನಾನು ಕಾಪರ್ ಬೀಡ್ ತೊಗೊಂಡಿದ್ದೀನಿ 3 mm. ಈಗ ಇಲ್ಲಿ ಒಂದು ಬೀಡ್ ಹಾಕ್ತಿದ್ದೀನಿ. ಮತ್ತು ಸೇಮ್ ಡಬಲ್ ಕ್ರೋಶ. ಈಗ 2 ಡಬಲ್ ಕ್ರೋಶ. ಸ್ಟಾರ್ಟಿಂಗು 3 ಡಬಲ್ ಕ್ರೋಶ, ಇಲ್ಲಿ 2 ಡಬಲ್ ಕ್ರೋಶ ಹಾಕಿ ಮತ್ತೆ 2 ಚೈನ್ ಹಾಕಿ ಎಂಡ್ ಮಾಡಬೇಕು. ಅದನ್ನೇ ಸೇಮ್ ಅದೇ ಇದಕ್ಕೆ ಲಾಕ್ ಮಾಡಬೇಕು. ಅಲ್ಲಿಗೆ ಅದು ಸೇರಿದರೆ ಇನ್ಕ್ಲೂಡಿಂಗ್ 3 ಡಬಲ್ ಕ್ರೋಶ ಆಗುತ್ತೆ. ಮತ್ತು 2 ಚೈನ್ ಮತ್ತು ಡಬಲ್ ಕ್ರೋಶ. ಆ 2 ಚೈನ್ ಹಾಕೋದು ಒಂದು ಡಬಲ್ ಕ್ರೋಶಗೆ ಕನ್ಸಿಡರ್ ಆಗುತ್ತೆ. ಈಗ ಒಂದು ಬೀಡು, ನಿಮಗೆ ಬೀಡು ಸ್ಮಾಲ್ ಬೇಕು ಅಂದರೆ ಚಿಕ್ಕದು ಹಾಕ್ಕೋಬೋದು. ನಾನಿಲ್ಲಿ 3 mm ಬೀಡ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 3 ಪೆಟಲ್ಸ್ ಬರುತ್ತೆ. ಹಾರ್ಚು ನಮಗೆ 3 ಹಾರ್ಚ್ ಬರುತ್ತೆ, ಸ್ಮಾಲ್ ಹಾರ್ಚು. ಅದು ಫ್ಲವರ್ ಪೆಟಲ್ಸ್ ಥರ ಕಾಣುತ್ತೆ. ಇಲ್ಲಿ 2 ಆಯಿತು. ಮತ್ತು 2 ಚೈನ್ ಲಾಕ್, ಮತ್ತು ಲಾಕ್ ಮಾಡಿದ್ದೀನಿ ಕಂಟಿನ್ಯೂಯಿಂದ 2 ಚೈನ್ ಮತ್ತು ಇಲ್ಲಿ ಡಬಲ್ ಕ್ರೋಶ. ಬೀಡು ನಿಮ್ಮ ಆಪ್ಷನಲ್ಲು. ಬೀಡ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಹಾಗೆ ಪ್ಲೈನ್ ಹಾಕಿದ್ರೆ ಚೆನ್ನಾಗಿರಲ್ಲ, ಬೀಡು ಇದ್ದರೆ ಚೆಂದ, ಸ್ವಲ್ಪ ನೋಡೋದಕ್ಕೂ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಲಾಸ್ಟ್ ಪೆಟಲಲ್ಲಿ 3 ಡಬಲ್ ಕ್ರೋಶ ಹಾಕ್ತಿದ್ದೀನಿ. ಈ 3 ಡಬಲ್ ಕ್ರೋಶ ಹಾಕಿ ನೋಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 3 ಪೆಟಲ್ಸು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಇಲ್ಲಿ ಫಸ್ಟ್ 2 ಚೈನ್ ಹಾಕಿದ್ದೀವಲ್ಲ ಅದೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಮತ್ತು ಸೇಮ್ 3 ಚೈನ್. ಇಲ್ಲಿ ಇದು ನಾವು ಕುಚ್ಚು ಕಟ್ಟೋದಕ್ಕೆ ಬಿಟ್ಕೊಂಡಿರೋ ಗ್ಯಾಪ್. ಇಲ್ಲಿ ನೀವಿಲ್ಲಿ ಹಾಗೆ ಕಂಟಿನ್ಯೂಸ್ ಆಗಿ ಚೈನ್ ಬೇಕಾದ್ರೂ ಹಾಕೋಬೋದು. ನೋಡಿ ಆಮೇಲೆ ನಾನು ಸೆಕೆಂಡ್ ಸ್ಟೆಪ್ ಹಾಕಿದ್ದೀನಲ್ವ ರೆಡ್ ಕಲರಲ್ಲಿ 3 ಡಬಲ್ ಕ್ರೋಶ ಹಾಕಿದ್ದೀನಲ್ವ, ಅಲ್ಲಿನೂ ನೀವು ಬೀಡನ್ನು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಹೈಲೈಟ್ ಬೇಕು, ನಮಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂದರೆ ನೀವು ಅಲ್ಲೂ ಬೀಡ್ ಹಾಕ್ಕೋಬೋದು. ನೀವು ಇದಕ್ಕೆ ಕುಚ್ಚು ಬೇಬಿ ಕುಚ್ಚು ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಲೆಂತಿ ಬೇಡ, ತುಂಬ ಶಾರ್ಟಾಗಿ ಬೇಬಿ ಕುಚ್ಚು ಕಟ್ಕೊಂಡ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಈ ಹಾರ್ಚು ತುಂಬ ದೊಡ್ಡದಾಗಿಲ್ಲ, ಚಿಕ್ಕದಾಗಿದೆಯಲ್ವ, ಸೊ ಹಾಗಾಗಿ ನಾವು ಇಲ್ಲಿ ಚಿಕ್ಕದಾಗಿ ಒಂದೊಂದು ಬೇಬಿ ಕುಚ್ಚು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಆಲ್ಮೋಸ್ಟ್ ಫುಲ್ ರೆಡ್ಡಲ್ಲೇ ಹಾಕ್ಕೋಬೋದು. ಈ ಫ್ಲವರ್ದು ರೆಡ್ಡಲ್ಲೇ ಕಂಟಿನ್ಯೂ ಮಾಡ್ಬೋದಾಯಿತು. ನಾನು ಸ್ವಲ್ಪ ಫುಲ್ ರೆಡ್ ಅಂದರೆ ಇದಾಗುತ್ತೆ ಅಂತ ಗ್ರೀನಲ್ಲಿ ಹಾಕ್ತಾಯಿದ್ದೀನಿ. ಆನಂತರ ಕುಚ್ಚನ್ನು ರೆಡ್ಡಲ್ಲಿ ಕಟ್ಟೋಣ ಅಂತ.
ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಪ್ರೆಸ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಆವಾಗ ನಾನು ಯಾವುದೇ ಒಂದು ವೀಡಿಯೋ ಅಪ್ಡೇಟ್ ಮಾಡಿದ್ರು ಅದು ನಿಮಗೆ ಫಸ್ಟ್ ಬರುತ್ತೆ. ಪ್ರತಿಯೊಂದು ವೀಡಿಯೋಗಳು ನಿಮಗೆ ಬರುತ್ತೆ. ಲಾಸ್ಟಲ್ಲಿ 3 ಡಬಲ್ ಕ್ರೋಶೆ. ಲಾಸ್ಟಲ್ಲಿ 3 ಡಬಲ್ ಕ್ರೋಶೆ ಅಂದರೆ 2 ಚೈನ್ ಹಾಕಿ ಎಂಡ್ ಮಾಡಿದ್ರೆ ಅದು ಮತ್ತೆ ಬೆಂಡ್ ಆಗಿಬಿಡುತ್ತೆ ಅದು ಪೆಟಲ್ಸು. ಸೊ ಹಾಗಾಗಿ 3 ಡಬಲ್ ಕ್ರೋಶೆ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ 2 ಆದಮೇಲೆ 2 ಚೈನ್ ಹಾಕಿ ಮತ್ತೆ ಬ್ಯಾಕು ಅದೇ ರಿಂಗಿಗೆ ಹೋದರೆ ಅದು ಸ್ವಲ್ಪ ಬೆಂಡ್ ಆಗುತ್ತೆ ಆ ಪೆಟಲ್ಸು. ಸೊ ಹಾಗಾಗಿ ನಾನು ಅದನ್ನು ಇದೇ ರೀತಿ ಲಾಕ್ ಮಾಡ್ತಾಯಿದ್ದೀನಿ ಲಾಸ್ಟಿಗೆ. ಫಸ್ಟು ಮತ್ತು ಲಾಸ್ಟಲ್ಲಿ 3 ಡಬಲ್ ಕ್ರೋಶೆ ಹಾಕಬೇಕು. ಆನಂತರ 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಪ್ಲಸ್ 2 ಚೈನು ಇನ್ಕ್ಲೂಡಿಂಗ್ ಆಗುತ್ತೆ. ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ರೆಡ್ ಮತ್ತು ಗ್ರೀನ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದಿಷ್ಟು ಹಾಕ್ಬಿಟ್ಟು ಒಂದೇ ಸರಿ ಕುಚ್ಚು ಕಟ್ಟಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಹೇಗೆ ಬರುತ್ತೆ ಅಂತ. ಫ್ರೆಂಡ್ಸ್, ಇದು ಫೈನಲಿ ರೆಡಿಯಾಗಿದೆ. ನೋಡಿ ಈ ಥರ ಕಾಣ್ತಿದೆ. ತುಂಬ ಕ್ಯೂಟಾಗಿ ಬಂದಿದೆ. ಸ್ಮಾಲ್ ಸೈಜು ಚಿಕ್ಕದು ಹಾರ್ಚ್ ಇದು. 3 ಪೆಟಲ್ಸ್ ಬಂದಿದೆ. ರೆಡ್ ಕಲರಲ್ಲಿ ಕುಚ್ಚು ಕಟ್ಟಿದ್ದೇನೆ. ಆ್ಯಕ್ಚುಲಿ ಇದು ಇನ್ನೂ ಒಂದು ಸ್ಟೆಪ್ ಹಾಕಬೇಕಿತ್ತು. ನಾನು ಬೀಡ್ಸ್ ಹಾಕಿ ಸ್ವಲ್ಪ ಹೈಲೈಟ್ ಮಾಡಬೇಕಿತ್ತು. ಬಟ್ ಅವ್ರಿಗೇನೋ ಅರ್ಜೆಂಟು ಕಾಲ್ ಮಾಡಿದ್ರು ಕಸ್ಟಮರು. ಸೊ ಹಾಗಾಗಿ ಕೊಡಲೇಬೇಕಿತ್ತು. ಸೊ ಅದೊಂದು ಸ್ಟೆಪ್ ಸ್ಕಿಪ್ ಮಾಡಿ ಹಾಕಿದ್ದೀನಿ. ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ನೋಡಿ, ನೀವು ಬೇಕು ಅಂದರೆ ರೆಡ್ಡು ಯೂಸ್ ಮಾಡ್ದಂಗೆ ಸೇಮ್ ಎಲ್ಲ ಒಂದೇ ಕಲರ್ ಹಾಕ್ಕೋಬೋದು. ಇಲ್ಲಿ ಅಂದರೆ ಮೇಲೆ ಅಂದರೆ ಪಲ್ಲುಗೆ ಆಪೋಸಿಟ್ ಯಾವುದಿರುತ್ತೋ ಅದನ್ನು ಒಂದೇ ಇದರಲ್ಲಿ ಎಲ್ಲ ಸ್ಟೆಪ್ಪು 3 ಸ್ಟೆಪ್ಪನ್ನು ಹಾಕ್ಕೊಂಡ್ರೆ ಅದೊಂದು ಸ್ವಲ್ಪ ಇನ್ನೂ ಡಿಫ್ರೆಂಟಾಗಿ ಬೇರೆ ಥರ ಕಾಣುತ್ತೆ. ಓಕೆ ಫ್ರೆಂಡ್ಸ್, ನೀವು ಈಗಲೇ ಟ್ರೈ ಮಾಡಿ. ತುಂಬ ಸ್ಮಾಲ್ ಸೈಜಲ್ಲಿ ಬರುತ್ತೆ ಹಾರ್ಚು. ತುಂಬ ಕ್ಯೂಟಾಗಿ ಕಾಣುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ಹೊಸ ಡಿಸೈನೊಂದಿಗೆ ಮತ್ತೆ ಸಿಗೋಣ. ಬಾಯ್.